ಆಗಸ್ಟ್ 15. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು HK ಲಾಗ್ಸ್ಗೆ. ಇವಾಗ ಲಾಲ್ಬಾಗ್ ಬಂದಿದ್ದೀವಿ. ಬನ್ನಿ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ನೋಡಿ ಜನ ನೋಡಿ ಎಷ್ಟು ಚೆನ್ನಾಗಿ, ತುಂಬಾ ಜನ ಬಂದಿದ್ದಾರೆ. ಆದ್ರೆ ಎಂಟ್ರೆನ್ಸ್ ಅಲ್ಲೇ ಇಂಡಿಯಾ ಫ್ಲಾಗ್ ಬರಿತಾ ಇದ್ರು ಎಲ್ಲರೂ. ನಾವು 4 ಜನನು ಬರ್ಕೊಂಡ್ವಿ. ಇವಾಗ ನೋಡಿ ನಮ್ಮ ಮನೆಯವರು ಸ್ವಲ್ಪ ನೀಟಾಗಿ ಬರ್ಲಿಲ್ಲ ಅವ್ರದ್ದು. ನನ್ಗೆ ಸ್ವಲ್ಪ ಬೇಜಾರಾಯ್ತು. ನೋಡಿ ಒಬ್ರಿಗೆ 20 ರೂಪಾಯಿ ಅಂತೆ. ನಾವು 4 ಜನ ಹಚ್ಕೊಂಡಿವಿ. ಇನ್ನು ಮನೇಲೆ 3 ಬಾಕ್ಸ್ ಇದ್ದಿತ್ತು ಅಂದ್ರೆ ಚೆನ್ನಾಗಿತ್ತು. ನೋಡಿ ಒಳಗೆ ಎಂಟ್ರೆನ್ಸಿಗೆ ಅಲ್ಲೇ ಆನ್ಲೈನ್ ಅಲ್ಲೇ ಮಾಡೋದಿತ್ತು. ಅಲ್ಲಿ ನೆಟ್ವರ್ಕ್ ಸರ್ವರ್ ಡೌನ್ ಇತ್ತು, ಯಾಕಂದ್ರೆ ಎಲ್ಲರೂ ಮೊಬೈಲ್ ವರ್ಕ್ ಮಾಡ್ತಾ ಇದ್ರಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆನ್ಲೈನ್ಲೇ ಟಿಕೆಟ್ ಬುಕ್ ಮಾಡ್ಕೋಬೇಕಿತ್ತು. ದೊಡ್ಡವರಿಗೆ 100 ರೂಪಾಯಿ, ಚಿಕ್ಕವರಿಗೆ 30 ರೂಪಾಯಿ ಅಂದ್ರು. ನೋಡಿ ಒಳಗಡೆ ಹೋಗ್ತಾ ಇದೀವಿ. ಎಲ್ಲ ಎಷ್ಟು ಜನ ಇದ್ದಾರೆ. ನಾವು ತೋರ್ಸ್ಬಿಟ್ಟು ಆನ್ಲೈನ್ ಅಲ್ಲಿ ತೋರ್ಸಿದ್ವಲ್ಲ, ಅದನ್ನ ತೋರ್ಸಿ ಒಳಗಡೆ ಬಂದ್ರೆ ಬಿಟ್ರು. ಎಂಟ್ರೆನ್ಸ್ ಒಳಗೆ ಬಂದ ತಕ್ಷಣ ಚೆನ್ನಾಗಿ ಇದೆ ನಡಿ, ಇದೆ ನಡಿ. ನೋಡಿ ಇವಾಗ ಒಳಗಡೆ ಎಂಟ್ರಿ ಆದ್ವಿ ನಾವು. ಎಲ್ಲರೂ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದ್ರು. ಒಳಗ್ ಬಂದ ತಕ್ಷಣ ಈ ತರ ಒಂದು ಪೋಸ್ಟ್ ಹಾಕಿದ್ರು, ಚೆನ್ನಾಗಿತ್ತು. ನೋಡಿ ಇವಾಗ ಒಳಗಡೆ ಬಂದ ತಕ್ಷಣ ಜನಗಳು, ನಾವು ಎಲ್ಲಿ ಬಂದಿವಿ ಅಂತ ಗೊತ್ತಾಗಲ್ಲ, ಅಷ್ಟು ಜನ ಇರುತ್ತೆ. ನಿಮ್ಗೆ ಇನ್ನು ಹೋಗ್ತಾ ಹೋಗ್ತಾ ತೋರಿಸ್ತೀವಿ ನೋಡಿ. ಬೆಟ್ಟದ ಮೇಲಂತೂ ಜನ ಸಿಕ್ಕಾಪಟ್ಟೆ ಜನ ಇದ್ರು. ನೀವು ಸ್ಟಾರ್ಟಿಂಗ್ ಇನ್ನು ಇಷ್ಟು ಒಳಗಡೆ ಎಲ್ಲ ಹೋಗ್ಬೇಕು. ಎಲ್ಲ ಮೈಕಲ್ಲಿ ಹೇಳ್ತಾ ಇದ್ರು, ನಿಮ್ ಮಕ್ಳಿಗೆ ಸೇಫ್ಟಿ ನೀವೇ ಅಂತ. ನೋಡಿ ಎಷ್ಟು ಕಲರ್ 30 ರೂಪಾಯಿ ಇದಕ್ಕೆ. ಆಚೆಗಡೆ ಎಲ್ಲ ಎಷ್ಟು? ಆಚೆ 10 ರೂಪಾಯಿ ಇಲ್ಲ 20 ರೂಪಾಯಿ, ಇಲ್ಲಿ 30 ರೂಪಾಯಿ. ನೋಡಿ ಇವಾಗ ಇಲ್ಲಿನೂ ಬೇಲಿಪುರಿ ತಗೋತಾ ಇದ್ದೀವಿ. 50 ರೂಪಾಯಿ ಅಂತೆ. ಏನ್ ತಗೊಂಡ್ರು 1 to ಡಬಲ್ ಹೇಳ್ತಾ ಇದ್ರು. ಆಚೆಯಿಂದ ಏನು ಬಿಡ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಮಕ್ಳೆಲ್ಲ ಹಸು ಅಂತ ಇದ್ರು. ಟೇಸ್ಟ್ ಓಕೆ, ಅಷ್ಟಕ್ಕಷ್ಟೇ ಇತ್ತು. ಏನ್ ಮಾಡಂದಿ, ಅನಿವಾರ್ಯ ತಗೊಂಡ್ಬಿಟ್ವಿ. ನೋಡಿ ನಾನು ಆಗ್ಲೇ ಹೇಳಿದೀನಿ ಎಷ್ಟು ಜನ ಎಷ್ಟಿದೆ. ಮುಂದೆ ನೋಡ್ತಾ ಇರಿ ಏನೇನಿದೆ ಅಂತ. ನಾವು ಇವಾಗ ತೋರಿಸ್ತೀವಿ, ನೋಡ್ತಾ ಇರ್ಬೋದು. ಜನ ನೋಡಿ, ಕಳೆದ್ರೆ ಮಿಸ್ ಆದ್ರೆ ಸಿಗೋದೇ ಇಲ್ಲ ಮಕ್ಕಳು. ಫ್ರೆಂಡ್ಸ್, ಯಾರು ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ನಿಮಗೆ ನೆಕ್ಸ್ಟ್ ವಿಡಿಯೋಗಳನ್ನ ಒಳ್ಳೊಳ್ಳೆ ಹಾಕ್ತಾ ಇರ್ತೀವಿ. ನೋಡಿ ಒಳಗಡೆ ಬಿರಿ ಟೈಮಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನನ್ಗೆ. ಇವಾಗ ನೋಡಿದ್ರೆ ಯಾವ್ದು ಸರಿಯಾಗಿ ನೋಡಕ್ಕೆ ಆಗಲ್ಲ, ಯಾಕಂದ್ರೆ ಒಂದು ಫೋಟೋ ತೆಗೋಕ್ಕಾಗಲ್ಲ, ಏನಿಲ್ಲ. ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಕ್ಯೂ ಅಲ್ಲೇ ಹೋಗ್ಬೇಕು. ತುಂಬಾ ಜನ ಇದ್ರು. ಹಂಗು ಹೆಂಗು ನಮ್ಗೆ ಬೇಗ ಸಿಕ್ಬಿಡ್ತು. ಹೋಗ್ತಾ ಇದ್ವಿ ಒಳಗಡೆ. ನೋಡ್ತಾ ಇರ್ಬೋದು, ನೋಡಕ್ ಎಷ್ಟು ಚೆನ್ನಾಗಿ ಕಾಯ್ತಾ ಇದ್ದಾರೆ. ಬಿಡಿ ಟೈಮಲ್ಲಿ ಬಂದ್ರೆ ಯಾಕೆ ಚೆನ್ನಾಗಿರುತ್ತೆ ಅಂದ್ರೆ, ಇವಾಗ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಸಾಂಗ್ ಎಲ್ಲ ಹಾಕಿದ್ರಲ್ಲಿ. ನೋಡಿ ಒಳಗಡೆ ಹೋಗ್ತಾ ಇದ್ದಂಗೆ ಪೊಲೀಸರು ಯಾವ್ದು ಫೋಟೋ ವಿಡಿಯೋ ತೆಗಿಯಕ್ಕೆ ಬಿಡ್ತಾ ಇರ್ಲಿಲ್ಲ. ಸುಮ್ನೆ ತಳ್ತಾನೆ ಇದ್ದಿದ್ರು. ನಾವು ಹೋದ್ರು ಚೂರು ಚೆನ್ನಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋಟೋ ತೆಗೋಕ್ಕಾಗಿಲ್ಲ. ಮತ್ತೆ ಏನಂದ್ರೆ ಫೋನ್ ಎಲ್ಲ ಕಿತ್ಕೊತಾ ಇದ್ರು, ಅದು ಬೇಜಾರಾಯ್ತು. ಬಿಡಿ ಟೈಮಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸ್ತು ನಮ್ಗೆ. ಬರ್ರಿ ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ನೋಡಿ ಎಷ್ಟು ಚೆನ್ನಾಗಿ ವ್ಲಾಗ್ಸ್ ಚೆನ್ನಾಗಿ ಬಂದಿದೆ. ಆದ್ರೆ ಏನ್ ಬೇಜಾರಂದ್ರೆ ನಮ್ಗೆ ಯಾವ್ದು ನೀಟಾಗಿ ವಿಡಿಯೋ ಮಾಡಕ್ಕೆ ಆಗಿಲ್ಲ. ಎಲ್ಲ ತಳ್ತಾ ಇದ್ರು. ಹೋಗಿದ್ದು ವೇಸ್ಟ್ ಅನಿಸ್ತು. ನೋಡ್ತಾ ಇರಿ, ನೋಡಿ ಎಲ್ಲ ಸ್ಪೀಡಾಗಿ ಕಳಿಸ್ತಾ ಇದ್ರು. ಹೂವಿನ ಡೆಕೋರೇಷನ್ ಎಲ್ಲ ವರ್ಷ ಅದೇ ಡೆಕೋರೇಷನ್ ಮಾಡ್ತಾರೆ. ಅದೇ ಏನೇನಿದೆ ಎಲ್ಲ ಅವೇ ಇದಾವೆ, ಏನು ಚೇಂಜಸ್ ಅನ್ಸ್ಲಿಲ್ಲ ನಮ್ಗೆ.
ಈ ಕಡೆ ನಿಂತ್ಕೊ ಬರ್ರಿ, ಹೋಗ್ರಿ ಬರ್ರಿ ಬೇಗ. ಹ್ಞೂ ಆಯ್ತು ಹೋಗೋಣ ಬಾ. ಅದ್ ನೋಡ್ಕೊಂಡ್ ಸೈಡಲ್ಲಿ ಬಂದ್ಮೇಲೆ ಇವೆಲ್ಲ ಉಪ್ಪಿನಕಾಯಿ ಅಂತ ಎಲ್ಲ ಏನೇನ್ ಇದೆಯವೆಲ್ಲ ಖಾರ ಪುಡಿ ಸಾಂಬಾರ್ ಪುಡಿ ಎಲ್ಲ ಸೇಲ್ ಮಾಡ್ತಾ ಇದ್ರು. ನಾವು ಸುಮ್ನೆ ನೋಡ್ಕೊಂಡ್ ಹೋಗ್ತಾ ಇದ್ವಿ. ಹುಡುಗರು ಮಾತ್ರ ಹೊಟ್ಟೆ ಹಸಿತಾ ಇದೆ ಅಂತ ಇದ್ರು. ನೋಡಿ ಎಲ್ಲ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ರು. ಉಪ್ಪಿನಕಾಯಿ ಚಟ್ನಿ ಜೋಳದ ರೊಟ್ಟಿ ಸದಕ್ಕೆ ಸೇಲ್ ಮಾಡ್ತಾ ಇದ್ರು. ನಂಗೆ ನೋಡ್ಬಿಟ್ಟು ಶಾಕ್ ಆಯ್ತು. ನಾವಂತೂ ಏನು ಪರ್ಚೇಸ್ ಮಾಡ್ಲಿಲ್ಲ, ಸುಮ್ನೆ ನೋಡ್ಕೊತ ಹೋದ್ವಿ ಅಷ್ಟೇ. ನಾವು ಏನೇನಿದೆಯೋ ಎಲ್ಲಾನು ಲೈನ್ ಅಲ್ಲಿ ನೋಡ್ಕೊತಾ ಇಲ್ಲ. ನೋಡಿ ಜೋಳದ ರೊಟ್ಟಿ ಎಲ್ಲ ಸೇಲ್ ಮಾಡ್ತಾ ಇದ್ರು. ಅವಾಗ್ಲೇ ಹೇಳಿದ್ನಲ್ವಾ, ಎಲ್ಲಾರು ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲ ಇದ್ವು. ಇಲ್ಲಿ ನೋಡಿದ್ರೆ ಹಲ್ವಾ ಇದ್ವು. ಸುಮ್ಮನೆ ಎಲ್ಲ ಇದ್ರಲ್ಲೇ ಹಾಕ್ತಾರೆ. 3-4 ಬಗ್ಗೆ ತಂದಿದ್ದಾರೆ. ಯಾವುದೇ ಥರ ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ. ರೆಗ್ಯುಲರ್ ಯೂಸ್ ಅದು ಮೊಸಳೆ. ಪಾಪ್ಕಾರ್ನ್ ತಗೋತಾ ಇದೀವಿ. ಒಂದು ಕಪ್ಗೆ 30 ನೋಡಿ. ಹಾಂ ನಾವು 4 ಜನ ಇದ್ದೀವಿ. ಚೆನ್ನಾಗದವ. ನಾನು ಚೆನ್ನಾಗಿಲ್ಲ. ನೋಡಿ ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು. ಸದ್ಯ ಮಳೆ ಬಂದಿಲ್ಲ, ಆದ್ರೆ ಮನೆಯಿಂದ ಬರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಎಲ್ಲಿ ಮಳೆ ಬಂದ್ಬಿಡುತ್ತೆ ಅನ್ಕೊಂಡಿದ್ವಿ. ನೋಡಿ ಇವಾಗ ಬೆಟ್ಟದಿಂದ ಇಳ್ಕೊಂಡ್ ಕೆಳಗ್ ಬಂದಿದೀವಿ. ಇಲ್ಲೆಲ್ಲ ಬೇರೆ ಟೈಮಲ್ಲಿ ಬಂದ್ರೆ ಗ್ರೀನ್ ಚೆನ್ನಾಗಿರುತ್ತೆ, ಎಲ್ಲ ಒಣಗೋಗಿದೆ. ನೀನು ಫಸ್ಟ್ ಕ್ಯಾಮ್ರಾ ಆನ್ ಮಾಡ್ತಿಯಲ್ಲ, ಅವ್ ಬ್ಯಾಕ್ ಆನ್ ಮಾಡ್ಬೇಕು, ಆಮೇಲೆ ಫ್ರಂಟ್ ಬ್ಯಾಕ್ ಬರ್ತೈತಿ. ಹಾಂ ಡ್ರೋನ್ ಇನ್ನು ತುಂಬಾ ನೋಡೋದಿತ್ತು, ನಮ್ಗೆ ಟೈಮ್ ಸಿಗ್ಲಿಲ್ಲ. ಒಂದೊಂದ್ ಮಿಸ್ ಮಾಡ್ಕೊಂಡ್ ಬಂದ್ವಿ. ಜನದಲ್ಲಿ ಮಧ್ಯೆ ನೋಡಕ್ಕೆ ಆಗಿಲ್ಲ, ಅಷ್ಟು ಜನ ಇದ್ರು. ನೋಡಿ ಇವಾಗ ಇಲ್ಲಿ ಬಳೆ ತಗೋತಾ ಇದ್ದೆ. ಆನ್ಲೈನ್ ಅಲ್ಲಿ ನಾನು ತರ್ಸ್ಕೊಂಡಿದ್ದೆ, ಆದ್ರೆ ಯಾವ ಕಲರ್ ಅಂತ ಗೊತ್ತಾಗಿರ್ಲಿಲ್ಲ. 4 ಕಲರ್ ತರ್ಸ್ಕೊಂಡಿದ್ದೆ. ಡೌಟ್ ಅಲ್ಲಿ ನೋಡ್ತಾ ಇದ್ದೆ ನಾನು ಯಾವ ತಗೋಣ ಅಂತ, ತುಡುಕ್ತಾ ಇದ್ದೆ ನನ್ನ ಹತ್ರ ಯಾವ ಕಲರ್ ಇದೆ ಅಂತ. ಇವ್ರು ಕರ್ಸ್ಕೊಂಡ್ ಬಂದ್ಬಿಟ್ರು. ಬಂದೆರಡು ಅವರಿಗೆ ಅವ್ರಿಗೆ ಸುಸ್ತಾಯ್ತಂತೆ. ನೋಡಿ ಎಷ್ಟು ಮಾಡ್ತಾವ್ರೆ. ಕಾರ್ ತರಕೊಂತ ಹೋಗಿದ್ದಾರೆ ಅವರಲ್ಲಿ. ನಮ್ಮನ್ನೇ ಕರೆಕಂತಾರೆ ಅಲ್ಲಿಗೆ ಹೋಗೋಣ. ಕಾರ್ ಪಾರ್ಕಿಂಗ್ಗೆ 200 ರೂಪಾಯಿ ಅಂತೆ. ಹಾಫ್ ಆನ್ ಅವರ್ ಆಗಲಿ 20 ನಿಮಿಷ ಆಗಲಿ 2 ಅವರ್ ಫುಲ್ ಡೇಗೆ 200 ರೂಪಾಯಿ ಅಂತೆ. ಮತ್ತೆ ಒಳಗಡೆ ಹೋಗೋಕ್ಕೆ 100 ರೂಪಾಯಿ. ಎಷ್ಟು ಚಾರ್ಜ್ ಇದೆ ನೋಡಿ. ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗೋಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ನೋಡಿ. ಸುಸ್ತೈತಂತೆ ಸ್ವಲ್ಪ ಹೊತ್ತು ನಡಿಯೋಕ್ಕೆ. ಏಯ್ ಬಾಯ್ ಕಡೆ ನಿಂತ್ಕಾರ, ಎದ್ದು ಸಾಕು. ಅಲ್ಲಿ ಬರ್ತಾ ಇದೆ ಕಾರು. ಸಾಯಂಕಾಲನೇ ಆಗೋಯ್ತು. ತಿರ್ಸ್ಕೊಂಡು ಮತ್ತೆ ರೌಂಡ್ ಆಯ್ತಾ ಹೋಗಿ. ಅದಕ್ಕೂ ಬೈಟ್ ಫುಲ್ಲು ಟ್ರಾಫಿಕ್ ಲಾಲ್ಬಾಗ್ ಹತ್ರ.